ಸೊ ಅದೇನು ಗೊತ್ತಾ, ಲೈಫೇ ಬಂದು ಟ್ರೈಲ್ ಆ್ಯಂಡ್ ಎರರು. ಟ್ರೈ ಮಾಡ್ತಾ ಇರಬೇಕು, ಆವಾಗ ನಿಮ್ಗೆ ಎಲ್ಲದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಫಾರ್ ಅವರ್ RCB ಟೀಮ್, ಇನ್ನೊಂದು ಕಪ್ ಗೆದ್ದಿದ್ದಕ್ಕೆ. ಅಲ್ಲಿ ನೋಡಲ್ಲಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಯಾರಿಗೂ. ಲೈಟ್ ಆಫ್ ಮಾಡಿರೋದು ಇವಾಗ. ಹಾಯ್ 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 ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿದ್ದೀನಿ, ನೀವು ಸೂಪರಾಗಿರೋ ಅಂತ ಅನ್ಕೊತೀನಿ. ನಂಗೆ ಚೆನ್ನಾಗಿರಿ. ಮೇ ಬಿ ಇವತ್ತು ಬಂದು ಲಾಸ್ಟ್ ಡೇ ಅಂದ್ಕೊಳ್ಳಿ ಈ ಮೈಕ್ನ ಯೂಸ್ ಮಾಡೋದು. ಬಿಕಾಸ್ ಇದು ಬಂದು ನಾರ್ಮಲ್ ಮೈಕ್, ಲೈಕ್ 1.5 1.6 ಇರಬೇಕು. ಈಗ ಬಂದು ನಮ್ಮ ರೋಡ್ ಮೈಕ್ ಬಂತು ಇವತ್ತು ಡೆಲಿವರಿ. ನಾನೇನೋ ಸೆಟಪ್ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನಿಮಗೂ ಸೆಟಪ್ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಆಗ ನಿಮಗೂ ಹೆಲ್ಪ್ ಆಗಿಬಿಡುತ್ತೆ ಅದು. ಲೈಕ್ ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಏನೂ ಬೇಕು ಅಂತಲೇ ಇಲ್ಲ. ನಾನು ಸ್ಟಾರ್ಟ್ ಮಾಡಿದ್ದು ಬಂದು ಜಸ್ಟು ಮೊಬೈಲಲ್ಲಿ. ಸೊ ಏನಾದರೂ ಮಾಡಬೇಕು ಅಂತಿದ್ರೆ ಟೈಮ್ ನೋಡಬೇಡಿ, ನಾಳೆ ಅನ್ನೋದನ್ನ ಯೋಚನೆ ಮಾಡಬೇಡಿ. ಏನು ಗೊತ್ತಾ, ಲೈಫೊಳಗೆ ನಾಳೆ ಅನ್ನೋದು ಇದೆ ಅಂತ ಅಂದ್ಕೊಳ್ಳೋದೇ ತಪ್ಪು. ಸೊ ದೇರ್ ಇಸ್ ನೋ ಟುಮಾರೋ ಫಾರ್ ಗುಡ್ ವರ್ಕ್, ದೇರ್ ಇಸ್ ನೋ ಗುಡ್ ಟೈಮ್ ಫಾರ್ ಗುಡ್ ವರ್ಕ್. ತಲೆ ಕೆಡ್ಸ್ಕೊಬೇಡಿ. ಒಳ್ಳೇದನ್ನ ಮಾಡೋಕೆ ಒಳ್ಳೆ ಟೈಮ್ ಬೇಕಾಗಿಲ್ಲ, ನಾಳೆ ಅನ್ನೋದು ಬೇಕಾಗಿಲ್ಲ. ಈ ಕ್ಷಣದಿಂದ ಸ್ಟಾರ್ಟ್ ಮಾಡ್ಬೋದು. ಕ್ರೇಜಿ ಕಾಂಟೆಂಟ್ಗಳು ಬರುತ್ತೆ. ಮಾನ್ಸೂನ್ ಬೇರೆ ಬಂತು ಬಾಯ್ಸ್, ಫ್ರಿಕಿನ್ ಕ್ರೇಜಿ ರೈಡ್ ಮಾಡೋಣ. ನಮ್ಮ ಮಲೆನಾಡು ಕಡೆ ಹೊಡೆಯೋಣ ಈ ಸತಿ. ಮಾನ್ಸೂನಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ ಬಿಡಿ. ಬಿಕಾಸ್ ನಮ್ಮ ಜೊತೆ ಇದೆ KLX. ಸೊ ಫುಲ್ಲು ಮೆಮೊರಬಲ್ ಮಾಡ್ಕೊಳ್ಳೋಣ ಈ ಮಾನ್ಸೂನ್ನ. ಬಿಕಾಸ್ ದಿಸ್ ಈಸ್ ದ ಮಾನ್ಸೂನ್. ಎಂಜಾಯ್ ಅನ್ಸುತ್ತೆ. ನೆಕ್ಸ್ಟಿಂದ ಬ್ಯುಸಿ ಆಗೋಗ್ತೀನಿ. ಇವಾಗಲೂ ಲೈಕ್ ಮಾನ್ಸೂನ್ ರೈಡ್ ಮಾಡೋ ಥರ ಇಲ್ಲ ಸಿಚುವೇಶನ್ನು. ಬಟ್ ಕಳಸ ಒಂದು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ, ಕಳಸ ಹೊಡಿಲೇಬೇಕು ಅಂತ. ಸೊ ಈ ಸತಿ ಮಾನ್ಸೂನಲ್ಲಿ ಕಳಸ ಮಾಡೋಣ. ಆಫ್ ರೋಡೊಳಗೆ ಮಲ್ಕೊಂಡು ಬಿದ್ದು ಇಟ್ಟಾಡ್ಕೊಂಡು ಕೆಸರೊಳಗೆ. ಮಾನ್ಸೂನ್ ರೈಡೆಲ್ಲ ಒಂಥರ ಹೆವಿ ಫನ್ನು ಬಾಯ್ಸ್. ಬೇರೆ ಲೆವೆಲ್ ಮಜಾ ಇರುತ್ತೆ ಅಂದ್ಕೊಳ್ಳಿ ಮಾನ್ಸೂನ್ ರೈಡ್ಸ್ ಎಲ್ಲ. ಸೊ ಕ್ರೇಜಿಯಾಗಿ ರೈಡ್ಸ್ ಮಾಡಿಕೊಂಡು ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಫ್ ಐ ಸ್ಟಾರ್ಟ್ ಟು ವರ್ಕ್ ಹಾರ್ಡ್, ಐ ಗೆಸ್ ಐ ವೋಂಟ್ ಸಿ ದಿಸ್ ಡೇಸ್ ಅಗೇನ್. ಬ್ಯುಸಿಯಾಗಿ ಹೋಗ್ತೀನಿ ಲೈಫ್ ಒಳಗಿನ್ನ. ನಂದು ಬಿಸ್ನೆಸ್ಸು ಏನು ಕತೆ ಅವೆಲ್ಲ ನೋಡಿಕೊಂಡು. ಯಾಕಂದರೆ ಒಂದು ಸೈಡ್ ಕಾಲೇಜ್ ಡ್ರಾಪ್ ಮಾಡಿಬಿಟ್ಟಿನಾ. ಬಿಕಾಸ್ ಏನು ಗೊತ್ತಾ, ನನಗೆ ಓದ್ಬಿಟ್ಟು 20,000 ಸಂಬಳ ತೊಗೊಳೋದ್ಕಿಂತ ನಂದು ಸ್ವಂತ ಬಿಸ್ನೆಸ್ಸಲ್ಲಿ ತಿಂಗಳಿಗೆ 20,000 ದುಡಿದ್ರೆ ದಟ್ಸ್ ವಾಟ್ ಐ ನೀಡ್. ಫ್ರೀಡಮ್. ಯಾವಾಗ ಬೇಕು ನಂಗೆ ರಜಾ ಹಾಕೊಳ್ಳೋ ಥರ ಇರಬೇಕು, ಯಾವಾಗ ಬೇಕು ನಂಗೆ ಹೊರಗಡೆ ಹೋಗೋ ಥರ ಇರಬೇಕು. ದಟ್ಸ್ ವಾಟ್ ದ ರಿಚ್ನೆಸ್ ಐ ನೀಡ್. ಬಟ್ ಕಾಸು ಮಾಡಬೇಕು ಜಾಸ್ತಿನೇ. ಈಗೋ ಬಾಯ್ಸ್, ಸ್ವಲ್ಪ ವಿಷಯದೊಳಗೆ ಈಗೋ ಹೊರಟಾಗ್ಬಿಟ್ರೆ ಮನುಷ್ಯ ಮಿಷಿನ್ ಆಗೋಯ್ತಾನೆ. ನನ್ನ ಕೈಲಿ ನಾನು ಹೆಲ್ತು ಸಪೋರ್ಟ್ ಮಾಡಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡೋಕ್ಕೆ. ಬಟ್ ಐ ಡೋಂಟ್ ಗಿವ್ ಅ ಫಕ್ ಅಬೌಟ್ ಎನಿಥಿಂಗ್. ಮಾಡಬೇಕು ಅಂದರೆ ಮಾಡಲೇಬೇಕು. ಬಿಕಾಸ್ ಆಪ್ಷನ್ ಇಟ್ಕೊಂಡು ಜೀವನ ಮಾಡೋರಲ್ಲ ನಾವು, ತಲೆ ಕೆಡ್ಸ್ಕೊಳ್ದಲ್ಲೇ ಇರೋಕ್ಕೆ. ಆಪ್ಷನ್ ಅನ್ನೋ ಕಾನ್ಸೆಪ್ಟ್ ನನ್ನ ಲೈಫಲ್ಲಿ ಇಲ್ಲ ಬಿಡಿ. ಗಾಡೀಲೇ ಆಗಿರ್ಬೋದು, ಮನುಷ್ಯರಲ್ಲೇ ಆಗಿರ್ಬೋದು, ಫ್ರೆಂಡ್ಸಲ್ಲೇ ಆಗಿರ್ಬೋದು, ಈ ಲವ್ವು ಅದು ಇದು ವಿಚಾರ ಏನೇ ಆಗಿರ್ಬೋದು. ದೇರ್ ಈಸ್ ನೋ ಫಕಿನ್ ಆಪ್ಷನ್ ಇನ್ ಮೈ ಲೈಫ್. ಅದು ಬೇಕು ಅಂದರೆ ನನಗೆ ಬೇಕೇ ಬೇಕು. ಸಿಕ್ಕಲಿಲ್ಲ ಅಂದರೆ ಆದರೂ ಐಲ್ ಬಿ ಕೀಪ್ ಟ್ರೈಯಿಂಗ್. ಬಿಕಾಸ್ ಐ ವರ್ಕ್ ಆನ್ 0.01%. ನಂಗೆ 0.01% ಚಾನ್ಸ್ ಇದೆ ಅಂತ ಗೊತ್ತಾದಾಗಲೂ ಐ ವಿಲ್ ಬಿ ಕೀಪ್ ಆನ್ ವರ್ಕಿಂಗ್. ಬಿಕಾಸ್ ಲಾಸ್ಟ್ ಮ್ಯಾಟ್ರ್ ಆಗೋದು 0.01% ಅಷ್ಟೇ ನಿಮ್ಮ ಲೈಫ್ ಒಳಗೆ. ಯು ಕ್ಯಾನ್ ವಿನ್ ಇನ್ 0.01%. ನನ್ನ ಲೈಫ್ ಒಳಗೆ ಎಷ್ಟೊಂದು ಕ್ಷಣಗಳಿವೆ, ಲೈಕ್ 0.01% ಒಳಗೆ ಆಗಲ್ಲ ಅಂದಿದ್ದನ್ನ ಮಾಡಿರೋದು ಇದೆ ಡೇಸು. ಸೊ ವರ್ಕ್ ಆನ್ 0.01%. ನಿಮಗೇನು ಇಂಪಾಸಿಬಲ್ ಅನಿಸುತ್ತೆ, ವರ್ಕ್ ಆನ್ ಇಟ್ ಆ್ಯಂಡ್ ಮೇಕ್ ಇಟ್ ಪಾಸಿಬಲ್. ಅದೇ ಲೈಫು ಬಾಯ್ಸ್. ಆ ಥರ ಚಾಲೆಂಜಿಂಗ್ ಆಗಿಲ್ಲ ಅಂದರೆ ಇನ್ನೇನಿಗೆ ಬದುಕಿರ ಹೇಳ್ರಿ, ಹೋಗಿ ಸತ್ತೋಗ್ರಿ. ಏನೂ ಮಾಡೋಕ್ಕಾಗಲಿಲ್ಲ ಲೈಫ್ ಒಳಗೆ ಅಂದರೆ. ಒಬ್ಬ ಮನುಷ್ಯಂದು ಪವರ್ ಒಬ್ಬ ಮನುಷ್ಯಂಗೆ ಗೊತ್ತಿಲ್ಲ ಅಂದರೆ ಇನ್ನೇನು ಹೇಳ್ಬೋದು ಹೇಳಿ ನಾವು. ನಿಮಗೆ ಒಂಥರ ಜಾಸ್ತಿ ಆಟಾಡ್ತಾಯಿದ್ದೀನಿ ಅನಿಸುತ್ತೆ. ಬಟ್ ನಮ್ಮ KLX ಇರೋದೇ ಆಟಾಡೋಕ್ಕೆ. ನೋಡೋರು ನೋಡ್ತಿರಲಿ, ಮಾತಾಡೋರು ಮಾತಾಡ್ತಿರಲಿ. ನಿಮ್ಮ ಕೆಲಸ ಏನೈತೆ ನಿಲ್ಲಿಸ್ಬೇಡಿ, ಮಾಡ್ತಾರಿ.
ಕೊನೆಗೆ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀರಾ. ಗೆಲ್ಲೋದು ಮಾತ್ರ ಆನ್ಸರ್ ಆಗಿರ್ಬೇಕು ಜನಕ್ಕೆ. ಸುಮ್ಮನೆ ಯಾರ ಹತ್ರನೂ ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಮಾಡ್ತೀನಿ ಅದನ್ನ, ನಾನು ಮಾಡ್ತೀನಿ ಅದು ಇದು, ಅವೆಲ್ಲ ಯೂಸ್ಲೆಸ್ಸು ಬಾಯ್ಸ್ ಲೈಫ್ ಒಳಗೆ. ಮಾತು ಅನ್ನೋದಕ್ಕಿಂತ ಕೆಲಸ ಮಾತಾಡಿದ್ರೆ ಕ್ರೇಜಿ ಆಗಿರುತ್ತೆ ಲೈಫಲ್ಲಿ. ಸೊ ಡೂ ಫಾರ್ ಯುವರ್ ಸೆಲ್ಫ್ ಅಷ್ಟೇ. ಬೇರೆಯವ್ರಿಗೋಸ್ಕರ ಮಾಡ್ತೀರಾ ಏನೋ ಅನ್ನೋದಕ್ಕಿಂತ ನಿಮಗೋಸ್ಕರ ಮಾಡಿ ಏನೇ ಮಾಡಿದ್ರು. ಗಾಡಿ ಬೇರೆ ಸಡನ್ನಾಗಿ ಆಫ್ ಆಯ್ತೈತೆ ಸರ್ವಿಸ್ ಆದಮೇಲೆ, ಏನು ಅಂತ ಗೊತ್ತಾಯ್ತಾ ಇಲ್ಲ. ಏರ್ ಫಿಲ್ಟ್ರು ಬೇರೆ ಸಿಗ್ತಾ ಇಲ್ಲ ಗಾಡಿಗೆ. ಆದರೂ ಸರ್ವಿಸ್ ವರ್ಸ್ಟು ಬಾಯ್ಸ್ ನಿಜ. ಏನಾಯ್ತಪ್ಪ? ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಪ್ರಜೆಗಳವರು. ಎಲ್ಲೆಲ್ಲಿ ಬೇಕಲ್ಲ ಟ್ರಾಫಿಕ್ ಲೈಟ್ ಹಾಕ್ಬಿಟ್ಟು ಫಾಲೋ ಮಾಡಿರಿ ಅಂದರೆ ಯಾವ ಬೋಳಿ ಮಗ ಫಾಲೋ ಮಾಡ್ತಾನೆ ಹೇಳ್ರಿ? ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಅಂತ ಟ್ರಾಫಿಕ್ ಲೈಟ್ ಹಾಕಬೇಕು. ಬಟ್ ನಮ್ಮ ಸುಂಕದ ಕಟ್ಟೆಯಲ್ಲಿ ಶೋಕಿಗೆ ಹಾಕ್ಬಿಟ್ಟವ್ರೆ ಸಿಕ್ಕಿದ ಪಕ್ಕಿದ ಕಡೆ ಎಲ್ಲ. ಹೋಗಿ ಅಣ್ಣ. ಆದರೂ ಲೈಫ್ ಒಳಗೆ ನಾವೇನು ಕಲಿಬೇಕು ಹೇಳಿ? ಜಾಸ್ತಿ ಕಾಸು ಮಾಡೋದನ್ನ ಕಲಿಬೇಕು. ಜಾಸ್ತಿ ಕಾಸು ಯಾವಾಗ ಮಾಡೋದು ಹೇಳಿ? ಇಟ್ಸ್ ಡಿಪೆಂಡಿಂಗ್ ಆನ್ ಕನ್ಸಿಸ್ಟೆನ್ಸಿ ಮೇಯ್ನಾಗಿ. ಒಂದು ಕೋಟ್ ಐತೆ ನೋಡಿ, ಕನ್ಸಿಸ್ಟೆನ್ಸಿ ಕ್ಯಾನ್ ಬ್ರೇಕ್ ದ ಟ್ಯಾಲೆಂಟ್ಸ್ ಟು. ಅದೇ ನಿಮ್ಮ ಕನ್ಸಿಸ್ಟೆನ್ಸಿ ಮಾತಾಡ್ತಾ ಇದ್ರೆ ಟ್ಯಾಲೆಂಟ್ಸ್ನ ಕೂಡ ಮುರಿದು ಬಿಸಾಕ್ಬೋದಂತೆ ಸೈಡ್ಗೆ. ಆಗುತ್ತೆ ಬಾಯ್ಸ್. ನಂದು ನೋಡಿ ಮಧ್ಯದೊಳಗೆ ನಿಲ್ಲಿಸ್ಬಿಟ್ಟೆ ಬಿಕಾಸ್ ಸ್ವಲ್ಪ ಸಿಚುವೇಶನ್ಗಳು ಪಕ್ಕ ಆಯಿತು. ಬಟ್ ನಿಲ್ಲಿಸ್ಬಾರ್ದಿತ್ತು. ಇವಾಗ ರಿಗ್ರೆಟ್ಸ್ ಇದೆ ನನಗೆ. ಬಟ್ ಇನ್ನೂ ನಿಲ್ಲಿಸಲ್ಲ. ಬಿಕಾಸ್ ಲೈಫ್ ನಿಲ್ಲೋ ಥರ ಇಲ್ಲ, ಇನ್ನು ಓಡ್ತಾ ಇರೋದೆ. ನೋಡೋರು ನೋಡ್ತೀರಿ, ಮಾತಾಡೋರು ಮಾತಾಡ್ತೀರಿ. ನೆಗೆಟಿವಿಟಿಗೆ ನಾನೇನು ರಿಪ್ಲೈ ಮಾಡಲ್ಲ. ನನ್ನ ಕೆಲಸ ಮಾತ್ರ ಮಾತಾಡ್ತಾ ಇರುತ್ತೆ ಅಷ್ಟೇ. ನನ್ನ ಕೆಲಸನೇ ನಿಮ್ಗೆಲ್ಲರಿಗೂ ಆನ್ಸರ್ ಹೇಳ್ತಾ ಇರುತ್ತೆ ಪ್ರತಿಯೊಂದೂ. ಈಗ ರೋಡ್ ಮೈಕ್ ಬೇರೆ ಬಂದಿದೆ. ವಾಯ್ಸ್ ಕ್ವಾಲಿಟಿ ಮಾತ್ರ ಬೇರೆ ಲೆವೆಲ್ ಆಗಿರುತ್ತೆ. ಈ ಹೆಲ್ಮೆಟ್ದು ಅಷ್ಟೇ ಬಾಯ್ಸ್, ಸಸ್ತಾ ಜುಗಾಡ್ ಮಾಡಿಬಿಟ್ಟು ಸೆಟಪ್ ಮಾಡಿರೋದು ಎನ್ ಎಚ್ ಕೆ ಬಂದು ರೇಸಿಂಗ್ ಹೆಲ್ಮೆಟ್ಸು. ಕೆಳಗಡೆ ಪ್ಯಾಡ್ಸೇ ಬರೋಲ್ಲ ನಿಮಗೆ. ಡಿಸ್ಟರ್ಬೆನ್ಸ್ ಎಷ್ಟಿರುತ್ತೆ ಗೊತ್ತಾ? ಸೊ ಅದೇನು ಗೊತ್ತಾ, ಲೈಫೇ ಬಂದು ಟ್ರೈಲ್ ಆ್ಯಂಡ್ ಎರರು. ಟ್ರೈ ಮಾಡ್ತಾ ಇರಬೇಕು. ಆವಾಗ ನಿಮ್ಗೆಲ್ಲದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ. ಅಣ್ಣ ಯೋಚನೆ ಮಾಡ್ತಾವ್ರೆ ಯಾರನ್ನ ಬಲಿ ಮಾಡಲಿ ಇವತ್ತು ಅಂತ. ಆದರೂ ಬಾಯ್ಸ್ ನಮ್ಮ ಕಡೆ ಟ್ರಾಫಿಕ್ಕು ಪೊಲೀಸವರು ನಾಟ್ ಅಟ್ ಆಲ್ ಗುಡ್ ಅಂದ್ಕೊಳ್ಳಿ. ಟ್ರಾಫಿಕ್ ಅನ್ನೋ ಕಾನ್ಸೆಪ್ಟೇ ನಮ್ಮ ಕಡೆ ಸರಿ ಇಲ್ಲ. ಬಿಡ್ರಿ, ಸರಿ ಇಲ್ಲ ಅನ್ನೋದಕ್ಕಿಂತ ನಮ್ಮ ಸರ್ಕಾರನೇ ಸರಿ ಇಲ್ಲ ಫಸ್ಟ್ ಆಫ್ ಆಲು. ಆದರೂ ಬಾಯ್ಸ್ ಫಾರ್ಚುನರ್ ಇಳಿಸ್ಬೇಕು. ಅದೇನೋ ಅಂತಾರೆ ನೋಡಿ, ಆಫ್ಟರ್ ಒಬ್ಬ ಮನುಷ್ಯನಿಗೆ ಈಗೋ ಇಟ್ಟಾದ್ಮೇಲೆ ಒಂದು ಸತಿ ಫಾರ್ಚುನರ್ ಮನೆಗೆ ಬಂದರೆ ಸಾರ್ಟೆಡ್ ಆಗ್ಬಿಡುತ್ತದೆ ಲೈಫು. ಆದರೂ ಟು ಬಿ ಆನೆಸ್ಟ್, ನಾವು ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಾಗಿಂದ ನಮ್ಮ ಕನ್ನಡ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಮಸ್ತಾಗಿ ಕಾಸು ಮಾಡಿರೋದು ಅನ್ನೋದಕ್ಕಿಂತ ದ ಡಿಸಿಪ್ಲಿನ್ ಅಂತ ನಾನು ನೋಡಿದ್ದು ಬಂದು ಶ್ರವಣ್ ಬ್ರೋ. ಏನಪ್ಪ ಅಯ್ಯ ಮಿಷಿನ್ನು. ಎಷ್ಟು ಇನ್ಸ್ಟಾ ಅಕೌಂಟ್ಸ್ ಇದೆ ನೋಡಿ ಅವ್ರದ್ದು. ಸೋಷಿಯಲ್ ಮೀಡಿಯಾ ಇರೋವರೆಗೂ ಬಾಯ್ಸ್ ನೀವು ಯಾರಿಗೂ ಪ್ರಮೋಷನ್ಗೆ ಪೇ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡ್ರೆ ಸಾಕು. ನಿಮ್ದು ಎಂಥ ಲೋ ಕ್ಲಾಸ್ ಬಿಸ್ನೆಸ್ ಆದ್ರೂ ಹೈ ಕ್ಲಾಸ್ವರೆಗೂ ಮಾಡ್ಕೋಬೋದು. ಎಂಥ ಲೋ ಕ್ಲಾಸ್ ಬಿಸ್ನೆಸ್ ಆದರೂ ನಿಮ್ಮದು ಹೈ ಕ್ಲಾಸ್ವರೆಗೂ ತಳ್ಕೊಬಿಡ್ಬೋದು. ಕೇಳಿಸ್ಕೊಂಡ್ರ ಆ ಗಾಡಿ ನೋಡಿ, ಇಲ್ಲಿ ನೋಡು ಅಂತೆ. KLX ಆ್ಯಸ್ ದ ವಿಷನ್ ಬ್ರೋ. ಆದರೂ ಬಾಯ್ಸ್ KLX ಇನ್ನೂ ನನ್ನ ಹತ್ರ ಐತೆ 6 ತಿಂಗಳು ಆದಮೇಲೂ. ಅಂದರೆ ಅಟ್ಯಾಚ್ಡ್ ಅನ್ನೋದಕ್ಕಿಂತ KLX ಆ ಥರ ಮಜಾ ಕೊಡ್ತೈತೆ. ಆ್ಯಂಡ್ ಐ ಗೆಸ್ KLX ನನ್ನ ಹತ್ರ ಇರುತ್ತೆ ಥ್ರೂ ಔಟ್ ಮೈ ಲೈಫ್ ಅಂತ. ಏನು ಪರ್ಮನೆಂಟ್ ಅಲ್ಲ, ಬಟ್ ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೆಂಗೆ ಮಡಿಕೋತೀವಿ, ಏನು ನಾವು ಮಡಿಕೋತೀವಿ ಅಂತ, ಏನು ಚೂಸ್ ಮಾಡ್ತೀವಿ ಅಂತ. ಆ್ಯಂಡ್ ಮೇಯ್ನಾಗಿ ನಿಮ್ಗೆ ಹೇಳೋದು ಒಂದೇ, ಡೋಂಟ್ ಬಿ ಆಪ್ಷನ್ ಇನ್ ಎನಿವನ್ಸ್ ಲೈಫ್. ವಾಯ್ಸ್ ಬೀಯಿಂಗ್ ಆ್ಯನ್ ಆಪ್ಷನ್ ಇನ್ ಎನಿವನ್ಸ್ ಲೈಫ್. ಹಂಗೆ ನಿಮ್ಮ ಡಿಗ್ನಿಟಿ, ನಿಮ್ಮ ರೆಸ್ಪೆಕ್ಟು ಎಲ್ಲ ಹುಚ್ಚೆ ಇದ್ದಂಗೆ ಹೋಗ್ಬಿಟ್ಟಿರುತ್ತೆ ಅಲ್ಲಿ. ಸೊ ಬನ್ನಿ, ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ ಜೀವನದ ಬಗ್ಗೆ. ಬಿಕಾಸ್ ಜೀವನ ಆ ಥರ ಹಿಡ್ಕೊಂಡು ಹೊಡಿತೈತೆ ಹಿಂದೆ ಮುಂದೆ ಎಲ್ಲ.
ಬಟ್ ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಏನು ಗೊತ್ತಾ, ಲೆಸನ್ ಅನ್ನೋ ಕಾನ್ಸೆಪ್ಟನ್ನ ಲೈಫೇ ಕಲಿಸ್ಬೇಕಂತೆ. ಅದು ನಮಗೆ ಚಿಕ್ಕ ವಯಸ್ಸೊಳಗೆ ಕಲಿಸ್ಬಿಡ್ತಾವನೆ ದೇವರು. ಆಮೇಲೆ ಬಾಯ್ಸ್ ಎಕ್ಸಾಸ್ಟ್ ಹಾಕಿಸ್ಲೇಬೇಕು, ಬಿಕಾಸ್ ಗಾಡಿ ಡಿಮ್ಯಾಂಡ್ ಮಾಡ್ತಾಯಿತ್ತು ಎಕ್ಸಾಸ್ಟ್ನ. ಒಂದು ಗೇರ್ ಡೌನ್ ಮಾಡಿದ್ರೆ ಚಪ್ಪಟ್ ಅಂತ ಇರುತ್ತೆ. ಸ್ಟಾಕ್ಗಳಿಗೆ ತಡೀತಾ ಇದೆ, ಫುಲ್ಲು ಫ್ರೀ ಫ್ಲೋ ಬರ್ತಾಯಿಲ್ಲ. ನೆಕ್ಸ್ಟ್ ಅಪ್ಗ್ರೇಡ್ ಬಂದು ಎಕ್ಸಾಸ್ಟೇನೆ ಗಾಡಿಗೆ. ಬಟ್ ಯಾವಾಗ ಮಾಡಿಸ್ತೀನಿ ಏನಂತ ಗೊತ್ತಿಲ್ಲ. ಐ ಗೆಸ್ ದಿಸ್ ಮಾನ್ಸೂನ್ ಸ್ಟಾಕಲ್ಲಿ ಮಾಡಿಬಿಡೋಣ ಅಂತ. ಬಿಕಾಸ್ ನಂಗೆ ತಿರ್ಗೋ ಪ್ರಾಬ್ಲಮ್ ಆಗಬಾರ್ದು, ಎಲ್ಲೂ ಫೈನ್ ಕಟ್ಟೋ ಥರ ಎಲ್ಲ. ಏನು ಗೊತ್ತಾ, ಫೈನಾನ್ಷಿಯಲಿ ಕಂಪ್ಲೀಟಾಗಿ ನಾವು ಸ್ಟೇಬಲ್ ಇದ್ದಾಗ ಆಟಗಳು ಆಡ್ಬೋದು. ಬಿಕಾಸ್ ಪೊಲೀಸವ್ರಿಗೆ ಮಕ್ಕದ ಮೇಲೆ ಕಾಸು ಹೊಡೆಯೋ ಥರ ಇರಬೇಕು ಯಾವಾಗ್ಲೂ. ಏನು 500 ರೂಪಾಯಿ ಕೊಟ್ಟರೆ ಸಾಲ್ಟೆಡು ಬಾಯ್ಸ್. ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ ನಮ್ಮ ಬೆಂಗಳೂರಲ್ಲಿ. ಕಾಸು ಇದ್ದವಂದೇ ಸ್ಟೇಷನ್ನು, ಕಾಸು ಇದ್ದವಂದೇ ರಾಜ್ಯಭಾರ. ನೋಡಿ ಇಲ್ಲಿ ಏನು ಆಟ ಆಡ್ತಾವನೆ ಅಂತ ಆಟೋದವನು, ಆ ಸೈಡ್ ಈ ಸೈಡ್ ಹೇಳ್ಕೊಂಡು. ಅಂಕಲ್ಲು ತಿರುಪೇಶ್ವಕಿಗಳು ಬಾಯ್ಸ್. ಎಲ್ಲೋ ಬೋಲ್ಡವ್ರಿಗೆಲ್ಲ ಹೇಳೋದು ಒಂದೇ, ನೀವು ಯಾವತ್ತಾರೋ ಫಾಸ್ಟಾಗಿ ಓಡ್ಸೋಕ್ಕೆ ಮುಂಚೆ ಒಂದು ಸತಿ ಹಿಂದೆ ಕೂತಿರೋರ್ದು ಮುಖ ನೋಡಿ ಯೋಚನೆ ಮಾಡಿ. ಬಿಕಾಸ್ ನಿಮ್ಮ ಟೇಬ್ಲಿಗೆ ನೀವು ಓಡಿಸ್ತಾ ಇಲ್ಲ, ನೀವು ಓಡಿಸ್ತಾ ಇರೋದೇ ಹಿಂದೆ ಕೂತಿರೋರಿಗೋಸ್ಕರ, ನಿಮ್ಮ ಲೈಫ್ಗೋಸ್ಕರ. ಸೊ ಅವ್ರ ಸೇಫ್ಟಿ ತುಂಬ ಇದಾಗುತ್ತೆ. ಏನಂತೀರ ಹೇಳಿ, ಫೈನಲಿ ಸೆಕೆಂಡ್ ಕಪ್ಪು. ಫಸ್ಟ್ ಕಪ್ ಗೆದ್ದಿದ ತಕ್ಷಣ ಲಕ್ಕಲ್ಲಿ ಗೆದ್ಬಿಟ್ರು, ಅದು ಇದು ಅಂತಿದ್ರು. ಇವಾಗ ಬೇರೆಯವ್ರದ್ದು ಹೆಂಗಾಗ್ಬಿಡೈತೆ ಜೀವನ ಅಂದರೆ, ನಮ್ಮ ಕಪ್ ಗೆದ್ದಾದ್ಮೇಲೆ ಸೆಕೆಂಡ್ ಒಂದು ಮಾತಿಲ್ಲ, ಕತೆ ಇಲ್ಲ, ಇನ್ನೇನಿದೆ, ಸ್ಪೀಚ್ಲೆಸ್ ಆಗ್ಬಿಟ್ಟವ್ರೆಲ್ಲನೂ. ಅದೇ ಇನ್ನೇನು ಮಾತಾಡ್ತಾರೆ ಹೇಳಿ. ವಾಚಿಂಗ್ ಎಷ್ಟಿತ್ತು ಗೊತ್ತಾ, 55 CR ಪ್ಲಸ್ ವಾಚಿಂಗು ನೆನ್ನೆ ಮ್ಯಾಚ್ದು. ಎಲ್ಲಪ್ಪ ಹೋಗ್ತಾವ ನನ್ನ ಕಾರವನು. ಸೊ ದಟ್ಸ್ ವಾಟ್, ನಿಮಗೆ ಅಪ್ಡೇಟ್ ಮಾಡಬೇಕಾಯ್ತು. ಮೈಕ್ ಬಂದಿದೆ. ಮತ್ತು ನಿಮ್ಗೆ ಯಾವ ಥರ ಕಾಂಟೆಂಟ್ ಬೇಕು ಅಂತ ಒಂದು ಏನಾರು, ಇಫ್ ಯು ಹ್ಯಾವ್ ಎನಿ ಐಡಿಯಾಸ್, ನಿಮ್ಗೆ ಇದೇ ಥರ ಕಾಂಟೆಂಟ್ ಬೇಕು, ಈ ಥರ ಕಾಂಟೆಂಟ್ ಯಾರೂ ಮಾಡ್ತಾಯಿಲ್ಲ ಅಂತ ಜಸ್ಟ್ ಹೇಳಿ ನನಗೆ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಷ್ಟ ಆದರೂ ದಟ್ಸ್ ಫೈನ್, ಮಾಡೋಣ. ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಳ್ಳೆ ಕಾಂಟೆಂಟ್ನ. ಸೊ ಇಷ್ಟ ಬಾಯ್ಸ್ ಹೇಳಬೇಕಾಗಿತ್ತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಫಾರ್ ಅವರ್ RCB ಟೀಮ್, ಇನ್ನೊಂದು ಕಪ್ ಗೆದ್ದಿದ್ದಕ್ಕೆ. ಆದರೂ ನೆನ್ನೆ ಒಂದು 2-3 ಕ್ಲಿಪ್ ಐತೆ ನೋಡಿ, ಹಾಕ್ತೀನಿ. ಅಲ್ಲಿ ನೋಡಲ್ಲಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಯಾರಿಗೂ. ಲೈಟ್ ಆಫ್ ಮಾಡಿರೋದು ಇವಾಗ. ಇಟ್ಟಾಡ್ತಾವ್ರು ನೆನ್ನೆ ಎಲ್ಲ ಗೆದ್ದಿರೋ ಖುಷಿಲಿ. ರೋಡಲ್ಲೆಲ್ಲ ಫುಲ್ ಅಬ್ರ ಬೆಂಗಳೂರಲ್ಲಿ. ಸೊ ಇಷ್ಟು ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮೇನಾಗಿ ಕಾಂಟೆಂಟ್ ಇಷ್ಟ ಆಗಿದೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.